ನಿನ್ನೆ ಫಾರ್ಮುಲಾಗಳು ಎರಡು ಬರ್ಸ್ಬೇಕಾಗಿತ್ತು ನಿನ್ನೆ, ಹೌದಾ? ಯಾವ್ದ್ರದ್ದು? ಗೋಳ ಮತ್ತು ಅರ್ಧ ಗೋಳ. ನಿನ್ನೆ ಸರ್ಕಲ್ ಸ್ಪಿಯರ್ ಗೋಳ ಅದರಲ್ಲಿ ಆರ್ ಬರುತ್ತೆ. ಕರ್ವ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ಘನಫಲ, ವಾಲ್ಯೂಮ್. ಫಸ್ಟಿಗೆ ಇದು ಯಾವುದಕ್ಕೆ ಸಮನಾಗಿರುತ್ತಂದ್ರೆ 4 ಸರ್ಕಲ್ಗಳಿಗೆ ಸಮನಾಗಿರುತ್ತೆ. ಇದು ಒಂದು ಸ್ಪಿಯರ್ ಎಷ್ಟಕ್ಕೆ ಸಮನಾಗಿರುತ್ತೆ? 4 ಸರ್ಕಲ್ ಏರಿಯಾಕ್ಕೆ ಸಮನಾಗಿರುತ್ತೆ. 4 ಸರ್ಕಲ್ ಏರಿಯಾ ಎಷ್ಟಿರುತ್ತೆ ಅಷ್ಟೇ ಒಂದು ಸ್ಪಿಯರ್ದು ಏರಿಯಾ ಇರುತ್ತೆ. ಈ 4 ಸರ್ಕಲ್ಗಳನ್ನು ತಗೊಂಡು ಆ ಒಂದು ಸ್ಪಿಯರ್ ಮೇಲೆ ಕವರ್ ಮಾಡಿಬಿಟ್ರೆ, ಅಂದ್ರೆ ಪ್ಯಾಚ್ ಮಾಡಿಬಿಟ್ರೆ, ಅಷ್ಟು 4 ಸರ್ಕಲ್ಗಳನ್ನು ತಗೊಂಡು ಪ್ಯಾಚ್ ಮಾಡಿಬಿಟ್ರೆ ಅದು ಎಷ್ಟಾಗತ್ತಲ್ಲ ಅಷ್ಟು ಏನಾಗಿರುತ್ತೆ ಆ ಸ್ಪಿಯರ್ದು ಏರಿಯಾ ಇರುತ್ತೆ. ಅದ್ರೊಳಗಡೆ ಒಂದು ಸರ್ಕಲ್ ಇಂದ ಏರಿಯಾ ಏನ್ ಬರುತ್ತೆ? πr² ಬರುತ್ತೆ, ಹೌದಾ? ಒಂದು ಸರ್ಕಲ್ ಇಂದು πr², ಎರಡನೇ ಸರ್ಕಲ್ ಇಂದು πr², ಮೂರನೇ ಸರ್ಕಲ್ ಇಂದು πr², ನಾಲ್ಕನೇ ಸರ್ಕಲ್ ಇಂದು πr². ಟೋಟಲ್ ಎಷ್ಟು ಸರ್ಕಲ್ ಆದವು? 4 ಸರ್ಕಲ್ ಕೂಡಿದ್ರೆ ಏನಾಗತ್ತಂತ ಹೇಳಿದೆ ನಾನು? ಸ್ಪಿಯರ್ ಆಗತ್ತಂತ ಹೇಳಿದೆ. ಅದೇ ರೀತಿಯಾಗಿ ಅದು ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವ್ದ್ರದ್ದು? ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 4πr². ಅದೇ ರೀತಿಯಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣನು ಅಷ್ಟೇ ಇರುತ್ತೆ, 4πr². ಅಲ್ಲಿ ಏನು ಕಟ್ ಆಗಿರ್ತಕ್ಕಂಥ ಭಾಗ, ಇನ್ನು ಎಕ್ಸ್ಟ್ರಾ ಇರ್ತಕ್ಕಂಥ ಭಾಗ ಯಾವ್ದು ಇರಲ್ಲ, ಹೌದಾ? ಅದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾನು 4πr², ಕರ್ವ್ಡ್ ಸರ್ಫೇಸ್ ಏರಿಯಾನು 4πr². ಆಮೇಲೆ ಅದರದ್ದು ವಾಲ್ಯೂಮ್ ಏನ್ ಬರುತ್ತೆ? ಸ್ಪಿಯರ್ದು 4/3πr³ ಬರುತ್ತೆ. 4/3πr³ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ πr³ ಅಂತಕ್ಕಂಥದ್ದು ಏನಾಗಿರುತ್ತೆ? r³ ಅಂತಕ್ಕಂಥದ್ದು ಒಳಗಡೆ ಬರುತ್ತೆ. ಯಾವುದು? ಸರ್ಕಲಿನ ಒಳಗಡೆ ಸ್ಪೇಸ್ ಏನಿರುತ್ತಲ್ಲ ಅದ್ರೊಳಗಡೆ ತಗೋಬೇಕಾದ್ರೆ ನಾವೇನಂತ ತಗೊಳ್ತೀವಿ? πr² ಪ್ಲಸ್ r ಅಂತ ತಗೊಳ್ತೀವಿ. πr² ಇಂಟು r ಅಂತ ತಗೊಳ್ತೀವಿ. πr² r ಅಂದ್ರೆ ಅಲ್ಲಿ r³ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ? 4/3 ಅಂತಕ್ಕಂಥದ್ದು ಅಂದ್ರೆ 4/3 ಟೈಮ್ಸ್ ಇರುತ್ತೆ. 4/3 ಟೈಮ್ಸ್ ಇರುತ್ತೆ. ಯಾವುದು? ಸ್ಪಿಯರ್ 4/3 ಟೈಮ್ಸ್ πr³ ಬಂದಿರುತ್ತೆ. ಅದಕ್ಕೆ ನಾವು ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂದ್ರೆ 4/3πr³ ಅಂತ ತಗೊಳ್ತೀವಿ. 4/3πr³. ನಿಮ್ಗೆಲ್ಲ ಕ್ಯೂಬ್ಗಳನ್ನ ತಗೊಳ್ರಿ. ಎಲ್ಲದಕ್ಕೂ ಏನಿದಾವ? 3 ಟರ್ಮ್ಸ್ ಇದಾವೆ. 3 ಟರ್ಮ್ಸ್ ಬರ್ತಾವ. ಯಾಕಂದ್ರೆ 3 ಟರ್ಮ್ಗಳು ಇರ್ತವೆ ಎಲ್ಲದಕ್ಕೂ. ಈಗ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ತಗೊಂಡಿವಿ ಅಂದ್ರೆ ಆಯತ ಘನದ ಘನಫಲ, ಅದರ 3 ಟರ್ಮ್ಗಳು ಯಾವ್ಯಾವು? ಲೆಂತ್, ಬ್ರೆಡ್ತ್, ಹೈಟ್, LBH, ಹೌದಾ? ಅದೇ ರೀತಿಯಾಗಿ ಇನ್ನೂ ಒಂದು ಯಾವ್ದು ತಗೊಳ್ರಿ? ದ ಲಾಸ್ಟ್ ಒನ್ ಹೆಮಿಸ್ಪಿಯರ್. I will convert it into sphere to the hemisphere. ಅಲ್ಲೇ ಮಾಡ್ಬಿಟ್ಟೆ ನಾನು. ಗೋಳ ಇರ್ತಕ್ಕಂಥದ್ದನ್ನ ಅರ್ಧ ಗೋಳ ಮಾಡಿ
ಅರ್ಧಗೋಳ ಮಾಡಿದೆ. ಅಲ್ಲಿ ಮಾಡಬೇಡ್ರಿ, ಬೇರೆ ಕಡೆ ಮಾಡಿ. ಹೆಮಿಸ್ಪಿಯರ್, ಓಕೆನಾ? ಅರ್ಧಗೋಳ ಅರ್ಧಗೋಳ ಅರ್ಧಗೋಳ. ಇದರಲ್ಲಿ ಏನಾಗುತ್ತೆ ನೋಡ್ರಿ, ಸೇಮ್. ಇವಾಗ ಫುಲ್ ಆಗಿರ್ತಕ್ಕಂತ ಸ್ಪಿಯರ್ ಎಷ್ಟಿದೆ, ಎಷ್ಟು ಸರ್ಕಲ್ಗೆ ಸಮ ಆಗಿದೆ? 4 ಸರ್ಕಲ್ಗೆ ಸಮ ಆಗಿದೆ. ಇವಾಗ ಹಾಫ್ ಕಟ್ ಮಾಡಿದೀನಿ, ಅದ್ರೊಳಗೆ ಹಾಫ್ ಕಟ್ ಮಾಡಿದೀನಿ ಅಂದ್ರೆ ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ ಸುತ್ತೋರ್ದಷ್ಟೇ, ಅರೌಂಡ್ ಅಷ್ಟೇ, ಸರೌಂಡ್ ಅಷ್ಟೇ. ಏನಿರುತ್ತಾ, ಎಷ್ಟು ಸರ್ಕಲ್ ಇರ್ಬೋದು? 2 ಸರ್ಕಲ್ ಇರ್ಬೋದು. ಹೌದಾ? ನಾನು ಫುಲ್ ಕವರ್ ಮಾಡಿದಾಗ, ಫುಲ್ ಸರ್ಕಲ್ ಸ್ಪಿಯರ್ ಕವರ್ ಮಾಡಿದಾಗ 4 ಸರ್ಕಲ್ ಬಂದಿದ್ದು. ನಾನು 4 ಸರ್ಕಲ್ ಬೇಕಿತ್ತು, ಅರ್ಧ ಕಟ್ ಮಾಡಿಬಿಟ್ಟಿನಿ. ಅರ್ಧ ಕಟ್ ಮಾಡಿದಾಗ ನನಗೆ ಸುತ್ತೋರ್ದಿರ್ತಕ್ಕಂಥದ್ದು ಅಷ್ಟೇ ಬೇಕು. ಎಷ್ಟು ಬೇಕಾಗ್ತದೆ ಸರ್ಕಲ್? 2 ಸರ್ಕಲ್ ಬೇಕಾಗ್ತದೆ. ಅದಕ್ಕೆ ನಾನು ಫಾರ್ಮುಲಾ ಅಲ್ಲಿ ಏನ್ ಬರ್ಕೊತೀನಿ, 2πr². ಅದು ಬರೇ ಕರ್ವ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ ಸುತ್ತೋರ್ದಷ್ಟ. ನನಗೆ ಮೇಲೆದಲ್ಲ, ಈ ಕಟ್ ಮಾಡಿಬಿಟ್ಟು ನಾನು ಅದು ಕಟ್ ಮಾಡಿದ ಮೇಲೆ ಒಂದು ಉಳಿದಿರುತ್ತೆ ಪೀಸು, ಅದನ್ನು ಬೇಕಾಗಿಲ್ಲ ನನಗೆ. ಬರೀ ಸುತ್ತೋರ್ದಿದ್ದು ಅಷ್ಟೇ ಬೇಕು. ಸುತ್ತೋರ್ದಿದ್ದು ಏನು ಬರುತ್ತಾ? πr². ಅಂದ್ರೆ 2πr² ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಈಗ ಸರೌಂಡ್ ಇರ್ತಕ್ಕಂಥ 2 ಸರ್ಕಲ್ ಹೋಗ್ಯಾವ. ಮೇಲೆ ನಾನು ಅದನ್ನ ಕ್ಯಾಪ್ ಮಾಡ್ಬೇಕಲ್ಲ, ಮುಚ್ಚಬೇಕಲ್ಲ ಸರ್ಕಲ್ ಇಂದ, ಅದು 1 ಸರ್ಕಲ್. ಹೌದಾ? ಎಷ್ಟು ಸರ್ಕಲ್ ಆಗ್ತವೆ? 3 ಸರ್ಕಲ್ ಆಗ್ತವೆ. ಇದ್ರದ್ದು ಸರ್ಕಲ್ ಏರಿಯಾ ಏನು? πr². ಇದು ಒಂದು πr². ಟೋಟಲ್ 3πr². 3πr². ಓಕೆನಾ? ಇವಾಗ ಲಾಸ್ಟಿಗೆ ಇದ್ರೊಳಗಡೆ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಅಂದ್ರೆ ಟೋಟಲ್ ನನಗೆ 4 ಪಾರ್ಟ್ ಇದಾವೆ. ಒಂದು ಸರ್ಕಲ್ ಒಳಗೆ, ಒಂದು ಸ್ಪಿಯರ್ ಒಳಗೆ 4 4/3 ಪಾರ್ಟ್ ಐತಿ. ಅದ್ರೊಳಗೆ ನಾನು ಹಾಫ್ ತೆಗೆದು ಬಿಟ್ಟೆ. ಎಷ್ಟು ಉಳಿತು? 2/3 ಉಳಿತು. ಹೆಂಗ್ ಉಳಿತು ಅಂದ್ರೆ 2/3. ಇವಾಗ ನನಗಿವಾಗ ಹಿಂಗ್ ಕ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ, ಹಿಂಗ್ ಕ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ. ನಾನು ಅದ್ರಾಗ ಏನ್ ಮಾಡ್ಬಿಟ್ಟಿನಿ, ಅರ್ಧ ಕಟ್ ಮಾಡಿಬಿಟ್ಟಿನಿ. ಇದು 4/3 ಟೋಟಲ್. ಇದು 2 ಸೇರಿ ಏನಾಗತ್ತಾ? 4/3 ಆಗುತ್ತೆ. 2 ಸೇರಿ 4/3 ಆಗುತ್ತೆ. ಯಾವಾಗಲೂ ನಾವು ಕಟ್ ಮಾಡಿದ್ರೆ ನ್ಯೂಮರೇಟರ್ ಏನಾಗುತ್ತೆ? ಕಟ್ ಆಗುತ್ತೆ. ಡಿನಾಮಿನೇಟರ್ ಅಷ್ಟೇ ಇರುತ್ತೆ. ಯಾವತ್ತು ನ್ಯೂಮರೇಟರ್ ಏನಾಗ್ತಾವ? ಪಾರ್ಟ್ಗಳಾಗ್ತಾವ. ಡಿನಾಮಿನೇಟರ್ ಏನಿರುತ್ತೆ ಅಷ್ಟೇ ಇರುತ್ತೆ. ಅದಕ್ಕೆ ನಾ ಏನ್ ತಗೊಳ್ತೀನಿ, ಇಲ್ಲಿ 2/3. ಬೇಕಾದ್ರೆ ಅದನ್ನ ಯಾಡ್ ಮಾಡ್ರಿ, ನಿಮಗೆ ಒಳ್ಳೆ 4/3ನೇ ಬರುತ್ತೆ ಆನ್ಸರ್. ನೋಡ್ರಿ, ಈಗ 2/3 ಪ್ಲಸ್ 2/3 LCM 3. ಹೌದಾ? 3 1s 3 1s 2 1s 2 2 1s 2. ಎಷ್ಟು ಬರುತ್ತಾ? 4/3 ಬಂತಾ? ಅಂದ್ರೆ ನೀವು ಆ ಹೆಮಿಸ್ಪಿಯರ್ ಎಷ್ಟು ಯಾಡ್ ಮಾಡಿದ್ರಿ? 2 ಹೆಮಿಸ್ಪಿಯರ್ನ ಯಾಡ್ ಮಾಡಿದ್ರಿ. 2 ಹೆಮಿಸ್ಪಿಯರ್ ಯಾಡ್ ಮಾಡಿದ್ರೆ ಎಷ್ಟು ಬಂತು? 1 ಸ್ಪಿಯರ್ ಬಂತು. ಹೌದಾ? 1 ಸ್ಪಿಯರ್ ಬಂತು. ಹಾಗಾದ್ರೆ ಹೆಮಿಸ್ಪಿಯರ್ದು ವಾಲ್ಯೂಮ್ ಎಷ್ಟು ರೀ? 2/3 ಅಂದ್ರೆ ನಾನು 3 ಅಳತೆಗಳನ್ನ ಕೊಟ್ಟಿದ್ದೆ. ಉದ್ದ L, ಅಗಲ B, ಎತ್ತರ H. ಹೌದಾ? ಉದ್ದ L, ಅಗಲ B, ಎತ್ತರ H. ಏನೇನ್ ಕೊಟ್ಟಿನ ಅಳತೆಗಳು? 3 ಅವು. 15 ಸೆಂಟಿಮೀಟರ್, 18 ಸೆಂಟಿಮೀಟರ್, 19 ಸೆಂಟಿಮೀಟರ್. ಓಕೆ. ಆಮೇಲೆ ಏನ್ ಕಂಡುಹಿಡಿಯಕ್ಕೆ ಕೇಳಿನಿ? ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಫಸ್ಟಿಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ is equal to ಏನ್ ಬರುತ್ತೆ ಫಾರ್ಮುಲಾ? 2h into L plus B. ಹೌದಾ? 2 into what is the value of H? 19. What is the value of L? L ಇಂದ ಬೆಲೆ ಏನೈತಿ? 15 ಪ್ಲಸ್ B ಇದು 18. The value of B is 18.
ಆ ಕಡೆ ಹೋಗಿ ಸಾಧನ 19 38 15 + 18 15 + 18 33 38 × 33 38 × 33 what is the multiplication of 38 and 33 just you have to multiply 33 8s are 26 ಏಯ್ 33 ಎಂಟ್ಲೆಪ್ಪ 1221 ಏನ್ ಹಚ್ಚಬೇಕು ವಾಟ್ ಇಸ್ ದ ಯೂನಿಟ್ ಹಿಯರ್ when we have to find out the area then you have to substitute the unit meter square here it will be in the centimeter we have to mention centimeter square centimeter idre centimeter square hachbeku meter idre meter square hachbeku ಹೌದಾ ಆಮೇಲೆ ಆಯತ ಘನದ ಘನಫಲ ಎಷ್ಟು ಬರುತ್ತಾ 1254 ಯಾಕಮ್ಮ ಆಯತ ಘನದ ಮಲ್ಟಿಪ್ಲೈ ಮಾಡ್ರಿ ಬೇಗ 38 × 33 ಅಲ್ಲಪ್ಪ ಇದನ್ನ ಕರೆಕ್ಟ್ ಬಂತಾ ಬೇಗ ಮಾಡ್ರಿ ಎಲ್ರು ಮಲ್ಟಿಪ್ಲೈ ಮಾಡಿದ್ರಾ ಮನ್ನಿ ಅವನು ಯಾರ ಅಕ್ಷರ ಅಂತ ನೀವ ಬರ್ದಲ್ಲ ನೀವೇ ಗುಣಾಕಾರ ಮಾಡ್ಬೇಕು ಫಸ್ಟ್ ನನ್ ಗುಣಾಕಾರ ಪಕ್ಕದಲ್ಲೇ ಇರ್ಬೇಕು ಬುಕ್ಕದಿಂದ ಮಾಡಬಾರ್ದು ಈ ಲೆಕ್ಕ ಮಾಡಿರಲ್ಲ ಇಲ್ಲೇ ಮಾಡ್ಬೇಕು ನನ್ ಗುಣಾಕಾರ ಎಲ್ಲರೂ ಮಾಡ್ರಿ ಒಟ್ಟ ಲೆಕ್ಕ ಬಗಲಾಗಿರ್ಬೇಕು ನನ್ ಗುಣಾಕಾರ ಆಯತ ಘನದ ಘನಫಲ LBH the volume of the cuboid volume of the cuboid CUBIOD cuboid L ಅಂದ್ರೆ 15 B ಅಂದ್ರೆ 18 H ಅಂದ್ರೆ 19 15 × 18 ಮಾಡಿದ್ರ 15 × 18 ಬೇಗ ಮಾಡ್ರಿ 18 ಇಲ್ಲೇ 9 0 ಕೈಲ 9 18 1 18 18 9 27 278 19 0 0 19 133 ಕೈಲ 13 19 38 38 41 51 5130 centimeter cube it is the answer volume of the cylinder ಏನು ಬರುತ್ತೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ πr² h r ಅಂದ್ರೆ ಎಷ್ಟು ಬಂದು 2 ಬಂದು 1 h ಹೌದಾ ಎಷ್ಟಾದ್ರು ಟೋಟಲ್ 3 ಆದು ಹೌದಾ ಅದೇ ರೀತಿಯಾಗಿ ಶಂಕು ಕೋನ್ ವಾಲ್ಯೂಮ್ ಆಫ್ ದ ಕೋನ್ 1/3 πr² h ಅಂದ್ರೆ r ಅಂತಕ್ಕಂಥದ್ದು 2 h ಅಂತಕ್ಕಂಥದ್ದು 1 ಅದಕ್ಕೆ ನಾವು ಇವೆಲ್ಲವನ್ನ ಏನಂತ ಕರಿತೀವಿ 3 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ 3 ಡೈಮೆನ್ಷನ್ ಡಯಾಗ್ರಾಮ್ಸ್ ಅಂತ ಕರಿತೀವಿ 3 ಡೈಮೆನ್ಷನ್ ಇರ್ತವೆ ಇದಕ್ಕೆ ಅಂದ್ರೆ ಲೆಂತ್ ಬ್ರೆಡ್ತ್ ಹೈಟ್ ಇಂಥವು ಏನಾಗಿರ್ತವೆ 6 6 h r² h ಹೌದಾ 3 ಡೈಮೆನ್ಷನ್ಗಳು ಇರ್ತವೆ ಅದಕ್ಕೆ ಇವನ್ನೆಲ್ಲವನ್ನ 3 ಡೈಮೆನ್ಷನಲ್ ಡಯಾಗ್ರಾಮ್ ಅಂತ ಕರಿತೀವಿ ಏನಾ ಇದೊಂದು ಬರ್ಕೊಡ್ರಿ ಲಾಸ್ಟ್ ಇನ್ನೊಂದು ಸೆಮಿ ಸರ್ಕಲ್ ಇರುತ್ತೆ ಸೆಮಿ ಸರ್ಕಲ್ ಆದ್ಮೇಲೆ ಪ್ರಾಬ್ಲಮ್ಸ್ ಕೊಡ್ತೀನಿ ಸಾಲ್ವ್ ಮಾಡಬೇಕು ಅದ್ರ ಮೇಲೆ ಬೇರೆ ಬೇರೆ ಅರ್ಧಗೋಳ ಬರ್ಕೊಂಡ್ಯಾ ವಿನೋದ್ ಬರ್ಕೊಳ್ರಿ ನೆಕ್ಸ್ಟ್ ಲೆಕ್ಕ ಕೊಡ್ತೀನಿ ಅವ್ನು ಮಾಡ್ಬೇಕು ನಾಳೆ ಟೆಸ್ಟ್ ಬರಿಬೇಕು ನೋಡ್ರಿ 18 ಫಾರ್ಮುಲಾಗಳು ಟೆಸ್ಟ್ ಬರಿಬೇಕು
ಹಾ